ಇನ್ನಂತ ಅಣ್ಣಂಗೆ ತಂಗಿಯಾಗಿ ಹುಟ್ಟಿದ್ದಕ್ಕೆ ನಾಚಿಕೆ ಪಡ್ತೀನಿ ಅಂದ್ಬಿಟ್ಲು ಮೇಡಮ್. ನನ್ನ ತಂಗಿ ಚೆನ್ನಾಗಿರ್ಬೇಕು, ಬೇಜಾರು ಮಾಡ್ಕೊಬಾರ್ದು ಅವಳು. ಹಾ ಪ್ರಶಾಂತ್, ಯಜಮಾನ್ರ ಅಪಾಯಿಂಟ್ಮೆಂಟ್ಸ್ ಎಲ್ಲ ನಾಳೆಯಿಂದ ರೆಸ್ಯೂಮ್ ಮಾಡಿ ಆಮೇಲೆ ಪ್ರೋಗ್ರಾಮ್ ಲಿಸ್ಟ್ ನನಗೆ ಕಳಿಸ್ಬಿಡಿ. ಸರಿ ಓಕೆ ಬೇಗ ಕಳಿಸಿ. ಏನು ಮೇಡಮ್ ಬರೋಕ್ಕೆ ಹೇಳಿದ್ರಿ? ಈಗ ನಿನ್ಗೇನು ಕೆಲಸ ಸುಬ್ಬು? ಈಗೇನು ಕೆಲಸ ಇಲ್ಲ, ಯಜಮಾನ್ರ ಕೆಲಸ ನಾಳೆಯಿಂದ ಶುರುವಾಗುತ್ತೆ. ಹೌದಾ, ಸರಿ ಹಾಗಾದ್ರೆ ಹೋಗೋಣ ಬಾ. ಎಲ್ಲಿಗೆ? ನಿಮ್ಮ ಮನೆಗೆ. ನಮ್ಮ ಮನೆಗ? ಯಾಕೆ ಮೇಡಮ್? ಅವತ್ತು ಕೆಲವು ವಿಷಯಗಳು ಬಾಕಿ ಉಳಿದಿತ್ತು, ಮಾತುಕತೆ ಅರ್ಧಕ್ಕೆ ನಿಂತಿತ್ತು. ಅರ್ಜೆಂಟಲ್ಲಿ ಲೇಟ್ ಆಯಿತು ಅಂತ ಬಂದ್ಬಿಟ್ಟೆ. ಆದರೆ ಇವತ್ತು ಅನ್ಕೊಂಡಿದ್ದ ಕೆಲಸಗಳೆಲ್ಲ ಪೂರ್ತಿಯಾಗಿ ಮಾಡಿ ಮುಗಿಸಿ ಆಮೇಲೆ ನಿಮ್ಮ ಮನೆಯಿಂದ ವಾಪಸ್ ಬರಬೇಕು. ಮೇಡಮ್ ಆದರೆ ನಮ್ಮ ಮನೇಲಿ... ನಿಮ್ಮ ಮನೆಯಲ್ಲೇ ಪದೇ ನಮ್ಮನೆ ಅಂತ ಹೇಳ್ಬೇಡ ಸುಬ್ಬು. ಅದು ನಮ್ಮನೆ ಕೂಡ ಅಂತ ಹೇಳಿದೀನಿ ತಾನೆ. ಸರಿ ನಡಿ ಹೋಗೋಣ ಇವಾಗ. ಮೇಡಮ್ ಆದ್ರೂ ಗೀದ್ರು ಏನೂ ಇಲ್ಲ. ಗಾಡಿ ನಾನು ಓಡಿಸ್ತಾ ಇದ್ದೀನಿ. ನೀವಾ? ಬೇಡ ಮೇಡಮ್. ನಡಿ. ಸರಿಯಾದ ಕೆಲಸ ಮಾಡಿದೆ ಸುಬ್ರಹ್ಮಣ್ಯ. ದೀಪ ಹಚ್ಬೇಕಾಗಿದ್ದವನು ನೀನೇ. ಏನಮ್ಮ ನೀನು? ಇಷ್ಟು ದಿನ ವರ ನನ್ನಿಂದಾಗಿ ಅವಳು ಬಾಳೆ ಹಾಳಾಯಿತು, ಬದುಕೆ ಮುಳುಗೋಯ್ತು ಅನ್ನೋ ಥರ ಮಾತಾಡ್ತಾ ಇದ್ಲು. ಈಗ ಶ್ರಾವಣಿ ಮೇಡಮ್ ಬಂದು ನಮ್ಗಿದ್ದಿದ್ದ ಸಮಸ್ಯೆಗಳನ್ನೆಲ್ಲ ಸರಿ ಮಾಡಿ ನಮಗೊಂದು ನೆಮ್ಮದಿ ತಂದುಕೊಟ್ರು. ಇಷ್ಟಾದರೂ ನೀನು ನನ್ನನ್ನೇ ಹೊಗಳ್ತಾ ಇದೆಯಲ್ಲ. ಸುಬ್ರಹ್ಮಣ್ಯ, ಶ್ರಾವಣಿ ಅಮ್ಮ ಇವತ್ತು ನಮ್ಮ ಮನೆಗೆ ಬಂದು ನಮ್ಮ ಕಷ್ಟ ದೂರ ಮಾಡಿರ್ಬೋದು, ಆದರೆ ಶ್ರಾವಣಿ ಅಮ್ಮ ಈ ಮನೆಗೆ ಬರೋದಕ್ಕೆ ನೀನೇ ತಾನೇ ಕಾರಣ. ನೀನು ಹಾಗೆ ಹೇಳ್ತಾ ಇದೆಯಾ? ಅಲ್ವಾ ಮತ್ತೆ? ಆ ದೇವರು ನಂಬಿದವ್ರನ್ನ ಯಾವತ್ತೂ ಕೈ ಬಿಡಲ್ಲ. ಹಾಗಂತ ನೇರವಾಗಿ ಬಂದು ಕೈ ಹಿಡ್ದೂ ನಡೆಸಲ್ಲ. ಒಬ್ಬರಿಂದ ಇನ್ನೊಬ್ಬರಿಗೆ, ಅವರಿಂದ ಮತ್ತೊಬ್ಬರಿಗೆ ಇದೇ ರೀತಿ ಸಹಾಯ ಮಾಡಬೇಕು ಅಂತ ಬೇರೆ ಬೇರೆ ರೂಪದಲ್ಲಿ ನಮ್ಮ ಮನೆ ಬಾಗ್ಲಿಗೆ ಬರೋ ಕರುಣಾಮೂರ್ತಿ. ಅಮ್ಮ, ನನ್ನ ತಂಗಿ ಎಲ್ಲಿ ಮತ್ತೆ ನನಗೆ ಕ್ಷಮಿಸೋದೇ ಇಲ್ವೇನೋ, ಅವಳ ಜೀವನಕ್ಕೆ ನಾನೇ ಮುಳ್ಳಾಗ್ಬಿಟ್ನೇನೋ ಅಂದ್ಕೊಂಬಿಟ್ಟಿದ್ದೆ. ಆದರೆ ಶ್ರಾವಣಿ ಮೇಡಮಿಂದ ಮತ್ತೆ ನನ್ನ ತಂಗಿ ನನಗೆ ಸಿಕ್ಬಿಟ್ಲು. ಅವಳ ಪ್ರೀತಿ ಅವಳಿಗೆ ಸಿಕ್ಬಿಡ್ತು. ಅವಳು ಪುನಃ ನನಗೆ ಸಿಕ್ಕಿದ್ಲು ಅನ್ನೋದಕ್ಕಿಂತ ಅವಳ ಪ್ರೀತಿ ಅವಳಿಗೆ ಸಿಕ್ತಲ್ವಾ, ನನಗೆ ಅಷ್ಟೇ ಸಾಕಮ್ಮ. ಅವಳು ಖುಷಿಯಾಗಿದ್ರೆ ಅಷ್ಟೇ ಸಾಕು. ಅದನ್ನೇ ನಾನು ದೂರದಿಂದ ನೋಡ್ಕೊಂಡು ನೆಮ್ಮದಿಯಾಗಿದ್ಬಿಡ್ತೀನಿ. ಯಾಕೆ ಆಗಂತ್ಯ ಸುಬ್ರಹ್ಮಣ್ಯ? ನಿಮ್ಮ ತಪ್ಪೇನು ಇಲ್ದೇನೆ ಅವಳು ಏನೆಲ್ಲ ಮಾತಾಡಿದ್ಲು. ನೀನು ಅವಳನ್ನ ಕ್ಷಮಿಸ್ಬೇಕು, ಅವಳು ನಿನ್ನನ್ನಲ್ಲ. ಇಲ್ಲಮ್ಮ, ಅವಳೇನು ತಪ್ಪು ಮಾತಾಡಿಲ್ಲ, ಅವಳು ಸರಿಯಾಗೇ ಮಾತಾಡಿದ್ದಾಳೆ. ಆದರೆ ನನ್ನ ಹತ್ರನೇ ಅವಳು ಕೇಳಿದ ಪ್ರಶ್ನೆಗಳಿಗೆ ಉತ್ತರನೇ ಇರಲಿಲ್ಲ. ನಾನೇನಾದರೂ ಸುಳ್ಳು ಹೇಳಿದ್ದಿದ್ರೆ ಒಂದಲ್ಲ ಒಂದು ಸಮಜಾಯಿಷಿ ಕೊಟ್ಬಿಡ್ಬೋದಾಗಿತ್ತು. ಕಥೆ ಮೇಲೆ ಕಥೆ ಕಟ್ಬೋದಾಗಿತ್ತು. ಸತ್ಯಕ್ಕೆ ಯಾವ ಸಮಜಾಯಿಷಿನೂ ಇಲ್ಲ. ಸತ್ಯದ ಉತ್ತರಗಳಿಗೆ ಬೇರೆ ಕಥೆನೂ ಕಟ್ಟೋದಕ್ಕಾಗಲ್ಲ. ವರ ನನ್ನ ಮಾತುಗಳನ್ನ ನಂಬಿಲ್ಲ, ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ ನಿಜ. ಆದರೆ ಅಣ್ಣನಾಗಿ ನಾನು ಅವಳನ್ನ ಅರ್ಥ ಮಾಡ್ಕೋಬೇಕಲ್ವ ಅಮ್ಮ. ಅವಳ ಜಾಗದಲ್ಲಿ ಯಾರೇ ಇದ್ದಿದ್ರು ಹಾಗೇ ಮಾತಾಡ್ತಾಯಿದ್ರು. ಪಾಪ ಅದೆಷ್ಟು ನೊಂದ್ಕೊಂಡಿದ್ಲೋ ಏನೋ. ಆದರೆ ದೇವ್ರು ದೊಡ್ಡವನು, ಅವಳ ಮುಖದಲ್ಲಿ ಮತ್ತೆ ನಗು ಬರೋ ಹಾಗೆ ಮಾಡ್ದ. ಅವಳ ನಗುನೇ ನನ್ನ ಜೀವ ಅಮ್ಮ. ನಿಮ್ಮಣ್ಣ ಮಾತಾಡಿದ್ದನ್ನ ಕೇಳಿಸ್ಕೊಂಡ್ಯಾ? ಈ ಹಸುವಿನಂತ ಮನ್ಸಿರೋರು ಅಂತಾರಲ್ಲ, ಆ ಥರದವ್ ನಿಮ್ಮಣ್ಣ. ತನಗೆ ಎಷ್ಟೇ ನೋವಾದರೂ ಆ ನೋವನ್ನ ಯಾರಿಗೂ ಹೇಳ್ಕೊಳ್ದೆ ತನ್ನಿಂದಾಗಿ ಯಾರಿಗೂ ನೋವು ಆಗಬಾರ್ದು ಅಂತ ಬಯಸೋನು. ನೀವಿಬ್ರು ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿರೋರಲ್ವಾ? ನಿನ್ನ ಕಣ್ಣು ಬಿಟ್ಟಾಗ್ಲಿಂದ ನಿಮ್ಮ ಅಣ್ಣನ ನೋಡ್ತಾ ಇದೆಯಾ, ಆದರೆ ಈ ನಿನ್ನ ಕಣ್ಗಳಿಗೆ ಅವನ ಕಣ್ಣಲ್ಲಿರೋ ಪ್ರೀತಿ ಅರ್ಥನೇ ಆಗಲಿಲ್ವಾ? ನಿನ್ನ ಜೀವನ ಚೆನ್ನಾಗಿರ್ಬೇಕು ಅನ್ನೋ ಆಸೆಯಲ್ಲಿ ಅವನು ನಿನಗೋಸ್ಕರ ಮಾಡಿರೋ ಯಾವ ತ್ಯಾಗಗಳು ನಿನ್ನ ನೆನಪೇ ಆಗಲಿಲ್ವಾ ವರ?
ಇಂಥ ಅಣ್ಣನ್ಗೆ ತಂಗಿಯಾಗಿ ಹುಟ್ಟಿದೀನಿ ಅಂತ ಹೆಮ್ಮೆ ಪಡ್ಬೇಕು ಹೊರತು ಅವನನ್ನ ದೂರಬಾರ್ದು. ದೇವ್ರೆ, ನನಗೆ ಯಾಕೆ ಹೀಗೆ ಮಾಡಿದೆ, ನನಗೆ ಯಾಕೆ ಇಂಥ ಕಷ್ಟ ಕೊಟ್ಟೆ ಅಂತ ನೀನು ದೇವ್ರನ್ನೇ ದೂರಿದ್ರು ಆ ದೇವ್ರು ಒಂದ್ ವೇಳೆ ನಿನ್ಗೆ ಕ್ಷಮಿಸ್ಬೋದು. ಆದ್ರೆ ದೇವ್ರಂತ ಅಣ್ಣನ್ನ ನೀನ್ ದೂರಿದ್ರೆ ಆ ದೇವ್ರು ಕೂಡ ನಿನಗೆ ಕ್ಷಮಿಸಲ್ಲ. ಅವರ ಕ್ಷಮಿಸ್ಬಿಡೋಣ. ನಿನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಬಿಟ್ಟೆ. ನನ್ನ ಬದುಕು ಎಲ್ಲಿ ಹಾಳಾಗುತ್ತೋ ಅನ್ನೋ ಭಯದಲ್ಲಿ ನಿನ್ ಪ್ರೀತಿನ ಕಡೆಗಣಿಸ್ಬಿಟ್ಟೆ. ಈ ಪಾಪಿನ ಕ್ಷಮಿಸ್ಬಿಡೋಣ. ಅಯ್ಯೋ ವರ, ಹೇಳಮ್ಮ. ಸಮಾಧಾನ ಮಾಡ್ಕೋಬಾರ. ಹಾಗೆಲ್ಲ ಮಾಡಬಾರ್ದು, ಹಾಗೆಲ್ಲ ಮಾತಾಡಲೂಬಾರ್ದು. ನೀನು ಪಾಪಿ ಅಲ್ಲಮ್ಮ ವರ, ಪಾಪಿ ಅಲ್ಲ ನೀನು. ಸ್ವಲ್ಪ ಪೆತ್ತು ಅಷ್ಟೆ. ಕರೆಕ್ಟಾಗಿ ಹೇಳ್ದೆ ಮಗನೆ. ಎಷ್ಟು ರ್ಯಾಂಕ್ ತಗೊಂಡ್ರೇನು, ಎಷ್ಟು ಓದಿದ್ರೇನು, ಪ್ರೀತಿನ ಅರ್ಥ ಮಾಡ್ಕೊಳ್ದಿರೋ ಎಲ್ಲರೂ ಪೆದ್ರೆ. ಅಂಕಲ್, ಏನಂದ್ರಿ ನೀವು? ಪ್ರೀತಿನ ಅರ್ಥ ಮಾಡ್ಕೊಳ್ದೇ ಇರೋರು ಪೆದ್ರು ಅಂದ್ರಲ್ಲ? ಕರೆಕ್ಟಾಗಿ ಹೇಳಿದ್ರಿ ಅಂಕಲ್. ಅಮ್ಮ ಬರು, ನಿನ್ಗೊಂದು ಮಾತು ಹೇಳ್ತೀನಿ ಕೇಳು. ನಿನ್ನ ಬದುಕು ಚೆನ್ನಾಗಿದ್ದರೆ ನೀನು ಎಷ್ಟು ಸಂತೋಷ ಪಡ್ತೀಯೋ ಅದರ 10ರಷ್ಟು ನಮ್ಮ ಸುಬ್ಬು ಸಂತೋಷ ಪಡ್ತಾನಮ್ಮ. ಒಂದು ವೇಳೆ ನಿನ್ನ ಬದುಕಲ್ಲಿ ಚೂರು ಹೆಚ್ಚು ಕಮ್ಮಿ ಆಡ್ದು ನೀನು ಸಹಿಸ್ಕೋಬೋದು. ಆದರೆ ನಮ್ಮ ಸುಬ್ಬು ಸಹಿಸ್ಕೊಳ್ಳೋದಿಲ್ಲಮ್ಮ, ಸಹಿಸ್ಕೊಳ್ಳೋದಿಲ್ಲ. ಅವನು ತಾನು ಚೆನ್ನಾಗಿರ್ಬೇಕು ಅಂತ ಅನ್ಕೊಳ್ಳೋದಕ್ಕಿಂತ ತನ್ನವ್ರು ಚೆನ್ನಾಗಿರ್ಬೇಕು ಅಂತ ಅನ್ಕೊಳ್ಳೋದೇ ಹೆಚ್ಚು ಕಡೆ. ಇಂಥವನ ಬಗ್ಗೆ ಇನ್ಯಾವತ್ತೂ ಹಗುರವಾಗಿ ಮಾತಾಡಬೇಡಮ್ಮ, ಮಾತಾಡಬೇಡ. ಇಲ್ಲ ಅಪ್ಪ, ಇನ್ಯಾವತ್ತೂ ಈ ಥರ ಮಾತಾಡಲ್ಲ. ನನ್ನ ಕ್ಷಮಿಸ್ಬಿಡ. ವರ, ಸುಮ್ಮನಿರು. ಅಮ್ಮ, ಏನು ಮಾಡ್ತಿದ್ಯಾ? ಶ್ರಾವಣಿ ಮೇಡಮ್ ಬಂದಿದ್ದಾರೆ, ಹಬ್ಬದೂಟ ಮಾಡಿ ಹಾಕ್ತೀನಿ, ಅದು ಇದು ಅಂದೆಲ್ಲ ಎಲ್ಲ ಮರ್ತೋಗ್ಬಿಟ್ಯಾ? ಅಯ್ಯೋ, ಈಗಲೇ ಮಾಡ್ಬಿಡ್ತೀನಿ ಕಣೋ. ಅಮ್ಮ, ನೀವು ಬನ್ನಿ ಕೂತ್ಕೊಳ್ಳಿ ರೀ. ಬನ್ರಿ, ಸಹಾಯ ಮಾಡೋಣ. ನಡಿಮ್ಮ, ನಡಿ. ಯಾಕೆ ಶ್ರಾವಣಿ ಇನ್ನೂ ಬಂದಿಲ್ಲ? ಫೋನ್ ಮಾಡಿದ್ರೆ ಕಾಲ್ ಯು ಲೇಟರ್ ಅಂತ ಹೇಳ್ತಾಳೆ. ಸುಬ್ಬುನೂ ಬಂದಿಲ್ಲ. ಯಾಕೆ ಹುಡುಗಿಗೆ ಏನೂ ಅರ್ಥನೇ ಆಗತ್ತಿಲ್ಲ. ಒಂದ್ ವೇಳೆ ನಾನೇ ಇವಳನ್ನ ಕೂರಿಸ್ಕೊಂಡು ಎಲ್ಲ ವಿಷಯನೂ ಡೀಟೇಲ್ಡಾಗಿ ಮಾತಾಡ್ಬಿಡ್ಲಾ? ಬೇಡ ಬೇಡ. ಆವಾಗ ಚಿಕ್ಕಮ್ಮ ನನ್ನ ಮನಸ್ಸಲ್ಲಿ ಈ ರೀತಿ ಫೀಲಿಂಗ್ಸೇ ಇಲ್ಲ ಅಂತ ಹೇಳ್ಬಿಟ್ರೆ ಯಾವುದೇ ವಿಷಯನೂ ಕನ್ಫರ್ಮ್ ಆಗೋವರೆಗೂ ನಾನು ಅವಳ ಹತ್ರ ಮಾತಾಡೋದು ಸರಿಯಲ್ಲ ಅನ್ಸುತ್ತೆ. ಮನೆಗೆ ಬಂದ್ರೆ ನಾನು ತಡೆದು ನಿಲ್ಲಿಸಿ ಮಾತಾಡಿಸ್ಬೇಕು. ಅಲ್ಲಿವರೆಗೂ ಮಾತಾಡ್ಸಲ್ಲ. ಈಗ ನೋಡಿ ಕೆಲಸ ಮುಗಿದು ಮನೆಗೆ ಹೋಗಿದ್ದಾನೆ, ಬಂದು ಮಾತಾಡಲೇ ಇಲ್ಲ. ನಾವ್
ನಾವೆಲ್ಲರೂ ಹೋಗ್ಬಿಟ್ರೆ ಆಮೇಲೆ ಸುಬ್ಬು ಒಬ್ಬನೇ ಆಗ್ಬಿಡ್ತಾನಲ್ಲ. ಇನ್ನು ಸ್ವಲ್ಪ ಹೊತ್ತಲ್ವಾ, ನಾನು ಇಲ್ಲೇ ಇದ್ದು ಸುಬ್ಬು ಜೊತೆನೆ ಬರ್ತಿದ್ಬಿಡಿ. ಸರಿ ಚಿಕ್ಕಮ್ಮ, ನನಗೆ ಲೇಟ್ ಆಗ್ತಿದೆ, ನಾನು ಹೋಗ್ಬೇಕು. ಸುಬ್ಬುಗೆ ಅಲ್ಲಿವರೆಗೆ ಹೇಳಿದ್ದೀನಿ, ಬೇಗ ಹೋಗ್ಬೇಕು. ಸುಬ್ಬು ನನ್ನ ತುಂಬಾನೇ ಕೇರ್ ಮಾಡ್ತಾನೆ ಚಿಕ್ಕಮ್ಮ. ಇಲ್ಲ, ನನಗಂತೂ ಕನ್ಫರ್ಮ್ ಆಗಿದೆ, ಶ್ರಾವಣಿಗೆ ಸುಬ್ಬು ಮೇಲಿರೋದು ಪ್ರೀತಿನೇ. ಆದರೆ ಈ ವಿಷಯನ ಶ್ರಾವಣಿ ಒಪ್ಕೋಬೇಕಲ್ಲ. ಅಕಸ್ಮಾತ್ ನಾನೇನಾದರೂ ಅವಳನ್ನ ಕೇಳಿ, ಚಿಕ್ಕಮ್ಮ ನಿಮ್ಮ ಹತ್ರ ಈ ವಿಷಯವಾಗಿ ಏನು ಸಾಕ್ಷಿ ಇದೆ ಅಂತ ನನ್ನನ್ನೇ ಕೇಳಿಬಿಟ್ರೆ ಆಗ ನಾನೇನು ಉತ್ತರ ಕೊಡಲಿ? ಖಂಡಿತವಾಗ್ಲೂ ಶ್ರಾವಣಿ ಈ ವಿಷಯವಾಗಿ ನನ್ನ ಹತ್ರ ಆರ್ಗ್ಯೂ ಮಾಡೇ ಮಾಡ್ತಾಳೆ. ಆದರೆ ನಾನು ಇದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ನಮ್ಮ ಶ್ರಾವಣಿ ಜೀವನ ಚೆನ್ನಾಗಿರ್ಬೇಕು ಅಂತ ಅಂದರೆ, ಭಾವ ಮತ್ತು ಶ್ರಾವಣಿ ಇಬ್ಬರು ಹತ್ರ ಆಗಬೇಕು ಅಂತ ಅಂದರೆ, ಶ್ರಾವಣಿ ಮನಸ್ಸಿಂದ ಸುಬ್ಬು ದೂರ ಆಗಲೇಬೇಕು. ನಮ್ಮ ಶ್ರಾವಣಿಗೋಸ್ಕರ, ಈ ಮನೆಗೋಸ್ಕರ ನಾನು ಈ ಕೆಲಸನ ಮಾಡಲೇಬೇಕು. ಶ್ರಾವಣಿ ಮನಸ್ಸಲ್ಲಿರೋ ಪ್ರೀತಿ ಮದುವೆ ಹಂತಕ್ಕೆ ತಲುಪಬಾರ್ದು. ಪಿಂಕಿ, ಶ್ರಾವಣಿ ಅಕ್ಕ ಎಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದ್ಲು? ಈ ಅಮ್ಮ ಅಂತೂ ಶ್ರಾವಣಿ ಅಕ್ಕನ ಹಿಂದೆನೇ ಬಿದ್ದಿದ್ದಾಳೆ. ಪಿಂಕಿ, ನಿನ್ನೆ ಕೇಳ್ತಿರೋದು, ಶ್ರಾವಣಿ ಅಕ್ಕ ಏನು ಹೇಳಿದ್ಲು? ಅಮ್ಮ, ಶ್ರಾವಣಿ ಅಕ್ಕ ನನ್ಗೆ ಏನೇನು ಹೇಳಿದ್ರು ಅಂತ ನಿಂಗೆ ಆಗಲೇ ಹೇಳದ್ನಲ್ಲ. ಅಷ್ಟು ಬಿಟ್ರೆ ಅಕ್ಕ ನನ್ನ ಹತ್ರ ಏನೂ ಮಾತಾಡೇ ಇಲ್ಲ. ನಿಂಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಶನ್ ಬೇಕಂದ್ರೆ ನೀನು ಶ್ರಾವಣಿ ಅಕ್ಕನೇ ಕೇಳಬೇಕು. ಸರಿ ಬಿಡು, ನಿನಗೆ ಶ್ರಾವಣಿ ಅಕ್ಕನ ಮೊಬೈಲ್ ಪಾಸ್ವರ್ಡ್ ಏನಾದರೂ ಗೊತ್ತಾ? ಇದೇನಿದು, ಅಮ್ಮ ಶ್ರಾವಣಿ ಅಕ್ಕನ ಮೊಬೈಲ್ ಪಾಸ್ವರ್ಡ್ ಕೇಳ್ತಿದ್ದಾಳಲ್ಲ. ಹಾಗಾದರೆ ವಿಷಯ ಸೀರಿಯಸ್ ಆಗಿದೆ ಅನ್ಸುತ್ತೆ. ಪಿಂಕಿ, ನಿನ್ನೆ ಕೇಳ್ತಿರೋದು, ನಿನಗೆ ಶ್ರಾವಣಿ ಅಕ್ಕನ ಮೊಬೈಲ್ ಪಾಸ್ವರ್ಡ್ ಏನಾದರೂ ಗೊತ್ತಾ? ಅಮ್ಮ, ಅದನ್ನೇ ಯೋಚನೆ ಮಾಡ್ತಿದ್ದೀನಿ, ಆದರೆ ನೆನಪೇ ಆಗ್ತಿಲ್ವಲ್ಲ. ತಡಿ, ಶ್ರಾವಣಿ ಅಕ್ಕಗೆ ಫೋನ್ ಮಾಡ್ಬಿಟ್ಟು ಅಥವಾ ಮೆಸೇಜ್ ಮಾಡ್ಬಿಟ್ಟು ಕೇಳಿಸ್ತೀನಿ, ಆಗ ನಿನ್ಗೆ ಹೇಳ್ತೀನಿ ನಾನು. ಅಯ್ಯಯ್ಯೋ, ಆ ಥರ ಎಲ್ಲ ಮಾಡಬೇಡ. ನಾನು ಪಾಸ್ವರ್ಡ್ ಕೇಳಿದೆ ಅಂತ ಶ್ರಾವಣಿ ಅಕ್ಕಂಗೆ ಗೊತ್ತೂ ಆಗಬಾರ್ದು. ನೀನೇನು ಮಾಡು ಗೊತ್ತಾ, ಶ್ರಾವಣಿ ಅಕ್ಕನ ಜೊತೆ ಇರಬೇಕಾದಾಗ ಅವಳು ಪಾಸ್ವರ್ಡ್ ಹಾಕ್ತಾಳೆ ನೋಡು, ಆಗ ಸೀಕ್ರೆಟಾಗಿ ನೋಡ್ಕೊಂಬಂದು ನಂಗೆ ಹೇಳಬೇಕು, ಆಯಿತಾ? ಸರಿ ಅಮ್ಮ, ಹೇಳ್ತೀನಿ. ಎಷ್ಟು ಡೇಂಜರಸ್ ಆಗಿ ಯೋಚನೆ ಮಾಡ್ತಿದ್ಯಮ್ಮ ನೀನು. ನಾನು ಏನಕ್ಕೆ ಪಾಸ್ವರ್ಡ್ ಹೇಳ್ತೀನಾ? ಸರಿ ಪಿಂಕಿ, ಈಗ ನೀನು ಹೋಗಿ ಆಟ ಆಡ್ಕೊ. ಹಾಂ ಅಮ್ಮ, ನೀನು ಯಾಕೆ ಶ್ರಾವಣಿ ಅಕ್ಕನ ಮೊಬೈಲ್ ಫೋನ್ದು ಪಾಸ್ವರ್ಡ್ ಕೇಳಿದೆ? ಅದು ಏನಿಲ್ಲ ಪಿಂಕಿ, ಇತ್ತೀಚೆಗೆ ಯಾವುದಾದ್ರೂ ಆ್ಯಪ್ಸಿಂದ ಫೋನ್ನ ತುಂಬ ಹ್ಯಾಕ್ ಮಾಡ್ತಿದ್ದಾರೆ. ಈ ವಿಷಯನೇನಾದರೂ ಶ್ರಾವಣಿ ಅಕ್ಕಂಗೆ ಹೇಳಿದ್ರೆ ಅವಳು ತುಂಬ ಗಾಬರಿ ಆಗಿಬಿಡ್ತಾಳೆ. ಅದಕ್ಕೆ ನಿನ್ನ ಹತ್ರ ಕೇಳ್ದೆ ನಾನು, ಅಷ್ಟೇ. ನಿನಗೆ ಇದೆಲ್ಲ ಅರ್ಥ ಆಗೋದಿಲ್ಲ. ಹಾಂ, ನನ್ಗೆ ಅರ್ಥ ಆಗಿರೋದು ಏನಿದೆ ಅಮ್ಮ, ನಿನ್ಗಿಂತ ಚೆನ್ನಾಗಿ ನಾನೇ ಮೊಬೈಲ್ ಯೂಸ್ ಮಾಡೋದು. ಆದರೂ ಎಷ್ಟು ಸುಳ್ಳು ಹೇಳ್ತೀಯ ನೋಡು. ಇರಲಿ, ನೋಡ್ಕೊತೀನಿ. ಬನ್ನಿ 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 ನೇಹಿಕರಿ, ಬನ್ನಿ ಮೇಡಮ್, ಬನ್ನಿ ಕೂತ್ಕೊಳ್ಳಿ ಮೇಡಮ್. ಮೇಡಮ್ ಕೂತ್ಕೊಳ್ಳಿ. ಮೇಡಮ್ ಅವರೇ, ಹಬ್ಬದ ಊಟ ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ನಾನೇ ಮಾಡಿದ್ದು ಅಂದ್ಕೊಳ್ಳಿ, ಅಲ್ಲಿ ವಿಶಾಲು ಮಾಡಿದ್ದು. ಶ್ರಾವಣಿಯಮ್ಮ, ಪಾಯಸ ತಗೊಳ್ಳಿ. ಊಟ ಮಾಡಾದ್ಮೇಲೆ ಸಿಹಿ ತಿಂದರೆ ಒಳ್ಳೇದಂತೆ. ಪಾಯಸ ನನಗ್ ಮಾತ್ರ, ನಿಮಗೆಲ್ಲ? ಅಮ್ಮ, ನೀವು ತಗೊಳ್ಳಿ, ನಾವೆಲ್ಲ ಆಮೇಲೆ ತಗೊಳ್ತೀವಿ. ಈ ಸಿಹಿ ಸಂಭ್ರಮ ಸಂತೋಷಕ್ಕೆಲ್ಲ ಕಾರಣನೇ ನೀವು ತಗೊಂಡ್ರೆ ನಾವೆಲ್ಲ ತಗೊಂಡಾಗೆ, ನೀವು ತಿಂದರೆ ನಾವೆಲ್ಲ ತಿಂದ ಹಾಗೆ. ಸರಿಯಾಗಿ ಹೇಳಿದ್ರಿ ಶ್ರಾವಣಿಯಮ್ಮ. ನಿಮ್ಮ ಬಗ್ಗೆ ನಮ್ಮ ಯಜಮಾನರು ಯಾವಾಗಲೂ ಹೇಳ್ತಿರ್ತಾರೆ, ಶ್ರಾವಣಿಯಮ್ಮ ಮನೆಗೆ ಬಂದರೆ ಒಂದಲ್ಲ ಒಂದು ರೀತಿ ಒಳ್ಳೇದಾಗ್ತಾ ಇರುತ್ತೆ ಅಂತ. ನಮ್ಮ ಮನೆ ಜ್ಯೋತಿಯಾಗಿ ಭಾಗ್ಯ ಲಕ್ಷ್ಮಿಯಾಗಿ ಬಂದ್ರಿ. ಹೌದು ಮೇಡಮ್ ಅವರೇ, ಸಾಲಿಗ್ರಾಮದಿಂದ ಬಂದಮೇಲೆ ಈ ಮನೆಯಲ್ಲಿ ಸಮಸ್ಯೆಗಳ ಮೇಲೊಂದು ಸಮಸ್ಯೆ. ಆದ್ರೆ ನೀವು ಬಂದ್ರೆ ನೋಡಿ, ನೀವು ಬರ್ತಿದ್ದಂಗೆ ಸಮಸ್ಯೆಗಳೆಲ್ಲ ಬಿರುಗಾಳಿಗೆ ತರಗೆಲೆಗಳ ತರ ಪಾತರಗುಟ್ಕೊಂಡು ಓಡೋಗ್ಬಿಟ್ಟು. ಕರೆಕ್ಟಾಗಿ ಹೇಳಿದೆ ನೋಡಿ ಮಮ್ಮಿ,
ಮೇಡಮ್ ಅವ್ರು ಫಸ್ಟ್ ಟೈಮ್ ಬಂದಾಗ ಬಿರುಗಾಳಿ ತರ ಬಂದ್ರು. ನಾನೇನಾರ ಇದೊಂದು ಚೂರು ಸಣ್ಣಕ್ಕಿದ್ದಿದ್ರೆ ಅಯ್ಯೋ ಅದೆಲ್ಲ ಹಾರ್ಕೊಂಡೋಗಿ ಬಿದ್ದಿರ್ತಿದ್ನ. ನಾವೆಲ್ಲ ಆಯ್ಕೊಂಬರ್ಬೇಕಿತ್ತು. ಕೆಲಸ ಮಾಡ್ತಿರಲಿಲ್ಲ ಬಿಡು. ಮಮ್ಮಿ, ಮೇಡಮ್ ಅವರ ಮಾತು, ಮೇಡಮ್ ಅವರ ನೋಟ, ಮೇಡಮ್ ಅವರ ಡಿಶನ್ನು ಸಿಕ್ಕಾಪಟ್ಟೆ ಪವರ್ಫುಲ್ ಮಮ್ಮಿ. ಮೇಡಮ್ ಅವ್ರನ್ನ ಬೇಕಿದ್ರೆ ಪವರ್ಫುಲ್ ಲೇಡಿ ಅಂತ ಹೇಳ್ಬೋದು. ಲೇ ದರಿದ್ರ, ಮಿನಿಸ್ಟರ್ ಮಗಳಲ್ವೇನೋ, ಅವ್ರದೇ ರಕ್ತ ಹರಿತಿರತ್ತಿವರಲ್ಲಿ. ಸುಮ್ಮನೆ ಹಾಗೇನಿಲ್ಲ, ಪ್ರೀತಿಗೆ ಪ್ರೀತಿ ಮಾತುಗಳಿಗೆ ಪವರ್ ಇರುತ್ತೆ ಅಷ್ಟೇ. ನಿಮ್ಮ ದೊಡ್ಡ ಗುಣ ಮೇಡಮ್, ಹೀಗೆ ಮಾತಾಡ್ತಾ ಇದ್ದೀರಾ. ನೀವು ನಮ್ಮ ಮನೆಗೆ ಮಾಡಿರೋ ಸಹಾಯನ, ಮಾಡ್ತಾ ಇರೋ ಸಹಾಯನ ನಾವು ಯಾವತ್ತಿಗೂ ಮರೆಯೋದಿಲ್ಲ. ಮರೀಲೂಬಾರ್ದು ಸುಬ್ಬು, ಮರೆಯೋಕೆ ನಾನು ಬಿಡೋದೂ ಇಲ್ಲ. ಅದು ಅಲ್ಲದೆ ಇದು ನನ್ನ ಮನೆನ ನಾನೇ ತಾನೇ ಕಾಪಾಡ್ಕೋಬೇಕು. ಮೇಡಮ್, ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ನಿಂಗೆ ಖುಷಿ ಆಯ್ತಲ್ವಾ? ಖುಷಿ ಆಯ್ತಾ? ಕೇಳ್ತಿದ್ದೀರಲ್ಲ ಮೇಡಮ್, ನನಗೊಬ್ಬನಿಗೆ ಖುಷಿ ಆಗೋದಲ್ಲ, ಇಡೀ ಮನೆಯವರೆಲ್ಲರೂ ಖುಷಿಯಾಗಿದ್ದಾರೆ. ನನಗಂತೂ ಹೋಗಿದ್ದ ಜೀವ ವಾಪಸ್ ಬಂದಾಗಾಯ್ತು. ಹಾಗಾದ್ರೆ ನನ್ನ ಕೆಲಸ ಆಯ್ತು. ಕೆಲಸ ಆಯ್ತಾ ಅಂದರೆ? ಪಾಯಸ ತಿಂದಾಯ್ತು ನಾನು. ಈಗ ಮನೆಗೆ ಹೋಗ್ಬೇಕು. ಹೋಗಿ ಬನ್ನಿ ಅಮ್ಮವ್ರೆ, ನನ್ನ ವಯಸ್ಸಿನಲ್ಲಿ ನಿಮ್ಗಿಂತ ದೊಡ್ಡವನು. ಇಲ್ಲ ಅಂದಿದ್ರೆ ನಿಮಗೆ ಏನು ಹೇಳ್ಬೇಡಿ ಅಂಕಲ್, ನೀವು ನನ್ಕಿನ ವಯಸ್ಸಲ್ಲಿ ಮಾತ್ರ ದೊಡ್ಡವರಲ್ಲ. ಪ್ರೀತಿಲಿ, ವಿಶ್ವಾಸದಲ್ಲಿ, ಹೃದಯವಂತಿಕೆಯಲ್ಲಿ, ನಂಬಿಕೆಯಲ್ಲಿ ಎಲ್ಲದರಲ್ಲೂ ನೀವು ನನ್ಕಿಂತ ದೊಡ್ಡವರೇ. ಅದಕ್ಕೆ ನಿಮ್ ಗುಣನೇ ನಿಮ್ಮ ಮಗನಿಗೂ ಬಂದಿರೋದು. ಸರಿ, ಹಾಗಾದ್ರೆ ನಾನು ಹೋಗ್ಬಿಡ್ತೀನಿ. ಸುಬ್ರಹ್ಮಣ್ಯ, ಶ್ರಾವಣಿ ಅಮ್ಮನ ಮನೆಗೆ ಬಿಟ್ಬಿಟ್ಬಾರೋ? ಬಿಟ್ಬರ್ತೀನಿ. ಪರವಾಗಿಲ್ಲ, ನಾನು ಕಾರ್ ತಂದಿದ್ದೀನಿ, ನಾನೇ ಹೋಗ್ತೀನಿ. ಸುಬ್ಬು ಇಂಥ ಖುಷಿಯಾದ ಟೈಮಲ್ಲಿ ನಿಮ್ಮ ಜೊತೆನೇ ಇರಲಿ. ಕಾರು ನೀವೊಬ್ಬರೇ ಓಡಿಸ್ಕೊಂಡು ಹೋಗೋದಾ? ನಾನು ಒಬ್ಳೆ ತಾನೇ ಓಡಿಸ್ಕೊಂಡು ಬಂದಿದ್ದು. ಒಬ್ಳೆ ಸೇಫಾಗಿ ಹೋಗ್ತೀನಿ ಬಿಡು, ನೀನೇನೋ ತಲೆ ಕೆಡಿಸ್ಕೋಬೇಡ. ಆಯ್ತು ಮೇಡಮ್, ಕಾರ್ವರ್ಗೆ ಹೋದ್ರೆ ಬಿಟ್ಟು ಬರ್ತೀನಿ, ಬನ್ನಿ. ಸರಿ, ಬರ್ತೀನಿ. ನಾನು ಬರ್ತೀನಿ. ಬರ್ತೀರಾ ಮೇಡಮ್? ನೀವಿಲ್ಲೇ ಇರಿ, ನಾನು ಬರ್ತೀನಿ. ಓಕೆ ಸರಿ, ನೀವೆಲ್ಲ ರೆಡಿ ಮಾಡ್ಕೊಳ್ಳಿ, ನಾನು ಬರ್ತೀನಿ. ಆಗಲಿ, ಸಂತೋಷ. ಸುರೇಂದ್ರ ಅಣ್ಣ, ಇದು ನೆಕ್ಸ್ಟ್ ಮಂತ್ ನನ್ನ ಪ್ರೋಗ್ರಾಮ್ದೆಲ್ಲ ಡೀಟೇಲ್ಸ್ ಕೇಳಿದ್ದೆ, ತಂದಿದ್ಯಾ? ಅದೇನಣ್ಣ? ಅಣ್ಣ, ಇದು ನೆಕ್ಸ್ಟ್ ಮಂತ್ ಮೀಟಿಂಗ್ಗಳು, ಇದು ಸಿಟಿ ಒಳಗಡೆ ಇರೋ ಪ್ರೋಗ್ರಾಮ್ಗಳು, ಇದೊಂದು 100 ಕಿಲೋಮೀಟರ್ ಸರೌಂಡಿಂಗಲ್ಲಿರುವಂಥ ಫಂಕ್ಷನ್ಗಳು. ಅದ್ರ ಜೊತೆಗೆ ಅಣ್ಣ ಒಂದು 4 ಊರಲ್ಲಿ ಈವೆಂಟ್ಗಳಿವೆ. ಅದಲ್ಲದೆ ನೋಡು, 12ನೇ ತಾರೀಕು ತುಮಕೂರಲ್ಲಿ, 13 ಕುಣಿಗಲ್ಲು, 14 ಹಾಸನ್ನು, ಹಾಗೆ 15ನೇ ತಾರೀಕು ಚಿತ್ರದುರ್ಗ. 4 ಈವೆಂಟ್ ಇದೆ ಅಣ್ಣ. ಅದಾದಮೇಲೆ ಒಂದು 8-10 ಹಳ್ಳಿಗಳನ್ನು ವಿಸಿಟ್ ಮಾಡ್ತೀನಿ ಅಂತ ನೀನು ಹೇಳಿದ್ಯಾ. ಇದ್ರ ಜೊತೆಗೆ ಇಲಾಖೆ ಜೊತೆ ಜನರಲ್ ಮೀಟಿಂಗ್ ಇದೆ, ಇಲ್ಲೆಲ್ಲ ಇನ್ಸ್ಪೆಕ್ಷನ್ ಮಾಡಬೇಕಣ್ಣ. ಇದಿಷ್ಟು ನೆಕ್ಸ್ಟ್ ಮಂತ್ ಪ್ರೋಗ್ರಾಮ್ ಅಣ್ಣ. ಸರಿ, ಒಂದು ಕೆಲಸ ಮಾಡು, ಇನ್ನು 2 ಊರುಗಳನ್ನ ಸೇರಿಸ್ಬೇಕಾಗಿ ಬರ್ಬೋದು. ನಾನು ಕನ್ಫರ್ಮ್ ಮಾಡ್ತೀನಿ, ಎಲ್ಲ ಸೇರಿಸಿ ಒಂದು ಡೀಟೇಲ್ ಲಿಸ್ಟ್ ಮಾಡ್ತೀನಿ. ಸರಿ ಅಣ್ಣ. ನನಗೆ ಬೇಕಾಗಿದ್ದು ಇದೆ. ವೀರು ಎಲ್ಲೆಲ್ಲಿ ಹೋಗ್ತಾನೆ, ಏನು ಮಾಡ್ತಾನೆ, ಅವನ ಪ್ರೋಗ್ರಾಮ್ ಏನು ಅಂತ ಎಲ್ಲ ನಾನು ತಿಳ್ಕೊಬೇಕು. ಸುರೇಂದ್ರ, ಅಕ್ಕ, ಸಾವಿತ್ರಿ ಹೇಗಿದ್ದಾಳಂತೆ? ಹೇಳಿದ್ನಲ್ಲಕ್ಕ, ಚೆನ್ನಾಗಿದ್ದಾಳೆ. ನಾನು ಆಗಾಗ ಫೋನ್ ಮಾಡ್ತಾ ಇರ್ತೀನಿ. ಬೆಳಿಗ್ಗೆ ಕೂಡ ನರ್ಸೇನವ್ರಿಗೆ ಫೋನ್ ಮಾಡಿದ್ದೆ, ಚೆನ್ನಾಗಿದ್ದಾಳೆ. ಅಂದಹಾಗೆ ಇನ್ವೆಸ್ಟಿಗೇಷನ್ ಎಲ್ಲಿವರೆಗೂ ಬಂತು? ನಡೀತಾ ಇದೆ ಅಕ್ಕ. ಒಂದು ಸಾಕ್ಷಿ ಸಿಕ್ಕಿದ್ರೂ ಕಲ್ಪ್ರಿಟ್ಗಳು ಯಾರು ಅಂತ ಗೊತ್ತಾಗುತ್ತೆ.
ಅಕ್ಕ ಏನಾಯ್ತು? ಸ್ವಲ್ಪ ನೀರು ಬೇಕಿತ್ತು. ತಂದ್ಬಿಡಿ. ಅಕ್ಕ ಅಕ್ಕ ಅಲ್ಲ, ನೀರು ಕೇಳಿ ಎಲ್ಲೋದ್ಲಿ ಇವಳು?